60 ಪೈಸೆ ಮತ್ತೆ ಬರ್ಕೋತಾರೆ. ಅಲ್ಲಿಂದ ಬಗ್ಯಾಸ್ ಅಂತ ಹೇಳ್ತಾರೆ. ಕಬ್ಬು ಕೃಷಿಂಗ್ ಆದ್ಮ್ಯಾಗ ಎಷ್ಟು ಕಾರ್ಖಾನೆ ನಡಿಲಾಕ ಉಪಯೋಗ ಆಗಿ ಎಷ್ಟು ಉಳಿತದಲ್ಲ ಅದರಿಂದ 140 ರೂಪಾಯಿ ಬರ್ತದೆ. ಪ್ರೆಸ್ಮೇಟ್ ಮೊದಲು ಏನು ಮಾಡ್ತಿದ್ರು ರೈತರು ತಮ್ಮ ಹೊಲಗಳಿಗೆ ಹೋಯ್ತಿದ್ರು, ಹೊಲಕ್ಕೆ ಹಾಕ್ತಿದ್ರು. ಈ ಪರಿಸರ ಇಲಾಖೆದವ್ರು ಅದಕ್ಕೆ ರಿಸ್ಟ್ರಿಕ್ಟ್ ಮಾಡ್ಯಾರ, ಹಾಕ್ತಕ್ಕದಲ್ಲ. ಅಂದರೆ 4847 ರೂಪಾಯಿ ಒಂದು ಟನ್ನು ಕಬ್ಬು ಕ್ರಷಿಂಗ್ ಮಾಡಿದ್ರೆ ಒಂದು ಕಾರ್ಖಾನೆಗೆ ಬರುವಂಥ ಆದಾಯ. ಇನ್ನು ಅಧ್ಯಕ್ಷರ ಖರ್ಚು ಹೇಳ್ಬೇಕಲ್ಲ, ಇದು ಏನದ ಅಥೆಂಟಿಕೇಟ್ ಇದೆ. ಇದು ಬೇಕಾದ್ರೆ ನಾನು ಈ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಅದೇನು 14,500 ರೂಪಾಯಿ ತೇನು ಹೇಳ್ಯಾರಲ್ಲ, ರೈತರು ತಲೆ ಕೆಡ್ಸಾರಲ್ಲ, ಅವ್ರಿಗೆ ನಾನು ಹೇಳ್ತೀನಿ ಅದನ್ನು ಪ್ರೂವ್ ಮಾಡಬೇಕು. ಇಲ್ಲಕಂದ್ರೆ ಅವ್ರ ಮ್ಯಾಗೆ ಕೇಸ್ ಹಾಕ್ಬೇಕು. ಇಲ್ಲಕಂದ್ರೆ ರೈತರನ್ನ ಸುಮ್ಮನೆ ಬೆಂಕಿ ಹಚ್ಚಿದ್ರು. ಉಗಾರ್ ಶುಗರ್ ಫ್ಯಾಕ್ಟ್ರಿಯಾಗ ಟ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ರು. ಯಾರು ರೈತರ ರೈತರು ಹಚ್ಕೋತಾರೆ ಅಧ್ಯಕ್ಷರ? ಉದ್ದೇಶಪೂರ್ವಕವಾಗಿ ರೈತರ ಹೋರಾಟವನ್ನು ಹಾದಿ ಬಿಡಿಸ್ಬೇಕಂತೇಳಿ ಭಾಷಣ ಮಾಡೋರು ಭಾಳ ಮಂದಿ ಆದಾರೆ. ಹೋಗಲ್ಲ, ಭಾಳ ಮಂದಿ ಮಾತಾಡ್ತಾರೆ. ಒಬ್ಬ ಕಲಬುರಗಿಯಾಗ ಒಬ್ಬ ಮಾತಾಡ್ದ, ಅವ ಯಾರು ಎಕ್ಸಾಂಪಲ್ ಒಂದು ರೇಣುಕಾ ಶುಗರ್ನಾಗಿದ್ದ, ಅವ ಈಗ ಹಸಿರು ಟಾವೆಲ್ ಹಾಕೊಂಡು ಕೂಡ ರೈತ ಏನು ಮಾತಾಡೋದು ಗೊತ್ತೈತೇನ ಅಧ್ಯಕ್ಷರೇ? 3,500 ಕೊಡದೇ ಇದ್ದರೆ ಸಕ್ಕರೆ ಕಾರ್ಖಾನೆಗಳು ಬೆಂಕಿ ಹಚ್ತೀವಿ. ಸರ್ಕಾರಿ ಕಾರ್ಖಾನೆಗೆ ಬೆಂಕಿ ಹಚ್ಚಿದ್ರೆ ಆ ರೈತನ ಕಬ್ಬು ಯಾರು ತಗೋತಾರೆ? ಬಾಯಾಗ ತಾಳಿಲ್ಲ ಮೇಲೆ ಬಾಯಿಗೆ ಬಂದಂಗೆ ಮಾತಾಡೋದು. 3,500 ರೂಪಾಯಿ ಕೊಡ್ಬೇಕಂತ ಹೇಳ್ತೀರಿ. ಇವತ್ತು ನೀವು FRP ರೇಟ್ ಅಂತ ಹೇಳ್ತೀರಿ. FRP ರೇಟ್ ಏನೈತಿ? 3,550 ರೂಪಾಯಿ. 3,550 ರೂಪಾಯಿ ಒಳಗೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ 900 ರೂಪಾಯಿ ಕೂಡಿದೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಸಕ್ಕರೆ ಬೆಲೆಯನ್ನು ಕನಿಷ್ಠ 45 ರೂಪಾಯಿ ಕಡಿಮೆ ಆಗದಂತೆ ಎಕ್ಸ್ಪೋರ್ಟಿಗೆ ಇವತ್ತು ಸಪೋರ್ಟ್ ಮಾಡೋಂಥ. ಇವತ್ತು ನೋಡಿರಿ, ಇಲ್ಲಿ ನಾವು ಇಥನಾಲ್ ಫ್ಯಾಕ್ಟ್ರಿ ಇದೆ ನಮ್ಮದೇ. ಪ್ರತಿ ವರ್ಷ 12 ಕೋಟಿ ಲೀಟ್ರು ಇಥನಾಲ್ ನಾ ತಯಾರು ಮಾಡ್ತೀನಿ. ಮೊನ್ನೆ ನನಗೊಂದು ವರ್ಷದ ಟೆಂಡರ್ ಆಗಿದೆ 3,15,00,000 ಲೀಟ್ರು. ಇನ್ನು ಉಳ್ಕಿದ ಹಾದಾಗಿ ಚಲ್ಬೇಕಾ ಅಧ್ಯಕ್ಷರೇ? ನೀವಿಲ್ಲಿ ಹೇಳ್ತೀರಿ, ಇಲ್ಲಿ ಕೂತು ಹೇಳಿದ್ರು ನಮ್ಮ ಮುಖ್ಯಮಂತ್ರಿಗಳು, 2-3 ಫ್ಯಾಕ್ಟ್ರಿ ಮಾಡಿರಲ್ಲ ಅಂತೇಳಿ. ಯಾರು ಮಾಡೋದವ್ರ ಬಗ್ಗೆ ತನಿಖೆ ಮಾಡ್ತೀರಿ? ಒಂದೊಂದೇ ಫ್ಯಾಕ್ಟ್ರಿ ಇಟ್ಟು ಕಷ್ಟ ರೈತರು ನೋಡಿಕೊಂಡು ಮಾಡಿದವ್ರು ಎಲ್ಲರೂ ಲಾಭದಾಗಿಲ್ಲ ಅದಾರ ಅನ್ನೋಂಥದ್ದು. ಇವತ್ತು ಮುಖ್ಯಮಂತ್ರಿಗಳು ಬರೇ ರೈತರ ಸಭೆ ಮಾಡಿದ್ರು. ಕಾರ್ಖಾನೆಗಳ ಸಮಸ್ಯೆ ಏನಂತ 3 ಸಲ ದಕ್ಷಿಣ ಭಾರತ ಸಕ್ಕರೆ ಕಾರ್ಖಾನೆಯ ಅಸೋಸಿಯೇಷನ್ದವರು ಮನವಿ ಮಾಡಿಕೊಂಡ್ರೆ ಮುಖ್ಯಮಂತ್ರಿಗಳು ಕ್ಯಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.